ವೇದಿಕೆ ಮೇಲಿರುವ ಎಲ್ಲ ಗಣ್ಯರು, ಕೃತಿಗಳು ಮೂಲತಃ ಹೊರಗಡೆ ಬರೋದಕ್ಕೆ ಮೋಟಿವೇಟ್ ಮಾಡ್ತಾ ಇರೋ ನಿತಿನ್ ಶಾ ಮತ್ತು ದೊಡ್ಡೇಗೌಡರು ಮತ್ತು ಅವ್ರ ಬ್ಯಾಕ್ ಆ್ಯಂಡ್ ಟೀಮ್ ಡೇಟಾ ಲಿಂಕ್ ಮಧು ಆಗ್ಬೋದು ಅಥವಾ ಪ್ರದೀಪ್ ಬತೇರಿ ಕವರ್ ಪೇಜ್ ತುಂಬ ಅಟ್ರಾಕ್ಟಿವ್ ಆಗಿ ಮಾಡಿಕೊಡ್ತಾ ಇದ್ದಾರೆ. ಅವರೆಲ್ಲರನ್ನ ಇಲ್ಲಿ ಜ್ಞಾಪಿಸ್ಕೊಳ್ತೇನೆ. ನಾನು 30 ವರ್ಷ ಆಯಿತು ನಾನು ಟ್ರೈನಿಂಗ್ ಫೀಲ್ಡಿಗೆ ಬಂದು. ಆವಾಗ ನೋಡ್ತಾ ಇದ್ದೆ, ನಾನು ಅವ್ರಿಗೋಸ್ಕರ ಬದುಕ್ತಾ ಇದ್ದೀನಿ, ಇವ್ರಿಗೋಸ್ಕರ ಬದುಕ್ತಾ ಇದ್ದೀನಿ ಅಂತ ಹೇಳೋರ ಸಂಖ್ಯೆ ಜಾಸ್ತಿ ಆಯಿತು. ಅದಕ್ಕೆ ಕೋವಿಡ್ ಟೈಮಲ್ಲಿ ಒಂದ್ಸರಿ ಆನ್ಲೈನ್ ಒನ್ ಡೇ ವರ್ಕ್ಶಾಪ್ ಮಾಡಿದೆ, ಲೈಫ್ ನಮ್ದೇನೆ ಅಂತ. ಫಸ್ಟ್ ನಾವು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಣ, ಇದು ಲೈಫ್ ನಮ್ಮದು, ಆಮೇಲೆ ಅಕ್ಕಪಕ್ಕ ಇರೋರು ಇರ್ತಾರೆ, ಬಟ್ ಫಸ್ಟ್ ನಿಮ್ಮ ಲೈಫ್ ನೀವು ನೋಡ್ಕೊಳ್ಳಿ ಅಂತ ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ಈ ಕೃತಿ ಬರೀಬೇಕು ಅಂತ ಅನ್ನಿಸ್ತು. ಶೀರ್ಷಿಕೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಯಾವಾಗಲೂ ಅಷ್ಟೇ, ನಾವು ಬೇರೆಯವ್ರ ಕಡೆ ಗಮನ ಕೊಟ್ಟು ನಮ್ಮ ಕಡೆ ಗಮನ ಕೊಡಲ್ಲ, ನಿಮ್ಮ ಕಡೆ ಗಮನ ಕೊಡಿ ಅಂತ. ಹಳೆ 4 ಪುಸ್ತಕಗಳು ನಾನು ದೂರದರ್ಶನಕ್ಕೆ ಸಂದರ್ಶನ ಮಾಡಿದ್ದೆ. ಉದಾಹರಣೆಗೆ ಡುಂಡಿರಾಜ್ ಅವ್ರನ್ನ, ಗಿರೀಶ್ ಕಾಸರವಳ್ಳಿಯವ್ರನ್ನ ಕೂಡ ದೂರದರ್ಶನಕ್ಕೆ ಸಂದರ್ಶನ ಮಾಡಿದ್ದೇನೆ. ಸಾಹಿತ್ಯ ಚಂದನ ಅನ್ನೋ ಕೃತಿನಲ್ಲಿ ಡುಂಡಿರಾಜ್ ಅವ್ರನ್ನ ದಾಖಲಿಸಿದ್ದೇನೆ, ನೀವು ಗಮನಿಸ್ಬೋದು. ಸೊ ಈ ಲೈಫು ನಮ್ದೇನೆ ಅನ್ನುವ ಕೃತಿಯ ಮೂಲಕ ನಮ್ಮ ಲೈಫನ್ನ ಇನ್ನಷ್ಟು ಚೆನ್ನಾಗಿ ಮಾಡ್ಕೊಳ್ಳೋಣ, ಅರ್ಥಪೂರ್ಣವಾಗಿ ಮಾಡ್ಕೊಳ್ಳೋಣ, ಲಿವಿಂಗ್ ಲಾರ್ಜರ್ ದೆನ್ ದಿ ಲೈಫ್, ಹಿಗ್ಗಿಸಿಕೊಳ್ಳೋಣ ಅನ್ನುವ ಸಂದೇಶವೂ ಕೂಡ ಇದೆ. ಈ ಕೃತಿಯಲ್ಲಿ ನನ್ನನ್ನು ಬೇರೆ ಬೇರೆ ಸಾಧಕರು ಇಂಟರ್ವ್ಯೂ ಮಾಡಿದ್ದಾರೆ. ಆ ಕೃತಿ ಇದು, ನನ್ನ ಅಭಿಪ್ರಾಯಗಳನ್ನು ಹೇಳಿರುವ ಈ ಕೃತಿ. ಆಮೇಲೆ ನುಡಿಗನ್ನಡಿ ಅಂತ ಮೊದಲನೇ ಪುಸ್ತಕ ನಾನು ಬರೆದಿದ್ದು. ಕನ್ನಡಿ ಬಗ್ಗೆ ನನಗೆ ತುಂಬ ಇಷ್ಟ. ವ್ಯಕ್ತಿತ್ವ ದರ್ಪಣ ಅಂತ ಬರೀಬೇಕು ಅನ್ನಿಸ್ತು. ಯಾಕೆಂದರೆ 2.5 ವರ್ಷ ಟಿವಿನಲ್ಲಿ 1 ಅವರ್ ಶೋ ಮಾಡಿದೆ. ಸುಮಾರು 150 ಸಾಧಕರನ್ನ 150 ವಿಷಯಗಳು, ವಾರಕ್ಕೊಂದು ಭಾನುವಾರ 8 to 9 1 ಅವರ್ ಮಾಡಿದೆ. ಈ ಶೀರ್ಷಿಕೆ ದೂರದರ್ಶನಕ್ಕೂ ನಾನೇ ಶಿಫಾರಸು ಮಾಡಿದ್ದೆ. ದರ್ಪಣ. ನಮ್ಮನ್ನು ನಾವು ಸುಮ್ಮನೆ ಚೆನ್ನಾಗಿದ್ದೀವ ಅಂತ ನೋಡ್ಕೊಳ್ಳೋಕೆ ಒಂದ್ಸರಿ ಕನ್ನಡಿ ನೋಡ್ಕೋತೀವಿ, ಆದರೆ ನಿಜವಾಗಿ ನಮ್ಮನ್ನು ಅವಾಗ ನೋಡ್ಕೋತೀರಾ? ಎಷ್ಟೋ ಜನಕ್ಕೆ ದ ವ್ಯಾಲ್ಯೂ ಆಫ್ ಟ್ರೈನಿಂಗ್ ಆ್ಯಂಡ್ ಮೆಂಟರಿಂಗ್ ಅರ್ಥ ಆಗಿಲ್ಲ ಅನ್ನಿಸ್ತು. ಅದಕ್ಕೋಸ್ಕರ ನಮ್ಮನ್ನು ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋಣ. ತರಬೇತಿ ಪಡೆದಷ್ಟು ನೀವೆಲ್ಲ ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತೀರಾ. ಹಿರಿಯರ ಹತ್ರ ಮಾರ್ಗದರ್ಶನ ಪಡೆದ್ರೆ ನೀವು ಇನ್ನೊಂಚೂರು ಲೈಫಲ್ಲಿ ಸ್ವಲ್ಪ ಟಾಪ್ಗೆ ಹೋಗ್ತೀರಾ, ಎತ್ತರಕ್ಕೇರ್ತೀರಿ ಅನ್ನುವಂತಹ ಮೆಸೇಜ್ನ ಈ ಮೂಲಕ ನೀಡಿದ್ದೇನೆ. ಜೊತೆಗೆ ಕಮ್ಯುನಿಕೇಷನ್ನಲ್ಲಿ ಅಸರ್ಟಿವ್ ಕಮ್ಯುನಿಕೇಷನ್, ದೃಢತೆಯ ಸಂವಹನ, ಅಂದರೆ ಕನ್ನಡಿಗೆ ಹತ್ತಿರ ಇರುವಂತಹ ಒಂದು ಸಂವಹನ, ಇರುವುದನ್ನ ಇರುವ ಹಾಗೆ ಹೇಳುವ ಸಂವಹನವನ್ನು ಮಾಡಬೇಕು ಅನ್ನೋದನ್ನು ದಾಖಲಿಸ್ತಾ ಇದ್ದೇನೆ. ಆಮೇಲೆ 2-3 ವರ್ಷದಿಂದ ಸುಮಾರು ಜನ ಕೇಳೋರು, ಸರ್ ನಾನು ಜೀವನದಲ್ಲಿ ಬದಲಾಗಬೇಕು, ಹೇಗೆ ಕೇಳ್ತಾ ಬಂದರು. ನನಗೂ ಎಲ್ಲರೂ ಇನ್ಸ್ಟೆಂಟ್ ಕಾಫಿ, ಇನ್ಸ್ಟೆಂಟ್ ಟೀ, ಇನ್ಸ್ಟೆಂಟ್ ಫುಡ್ ಥರ ನಮ್ಮ ಜನಕ್ಕೆ ಕೊಟ್ಟರೆ ವರ್ಕ್ ಆಗ್ಬೋದು ಅಂದ್ಬಿಟ್ಟು 36 ಪಾಯಿಂಟ್ ಮಾಡಿದೆ. ಫಸ್ಟ್ 5 ಆಯಿತು, 10 ಆಯಿತು, 25 ಆಯಿತು, 30 ಆಯಿತು, 36 ಆಯಿತು. 36 ತಂದು ಸದ್ಯಕ್ಕೆ ನಿಲ್ಲಿಸಿದೆ. ಒಂದು 7 ಪಾಯಿಂಟ್ ಮಾತ್ರ ಸುಮ್ಮನೆ ಹೇಳ್ತೀನಿ ಯಾವ ಥರ ನಾನು ಶಿಫಾರಸು ಮಾಡಿದ್ದೇನೆ ಅಂತ. ಅಶಿಸ್ತಿನಿಂದ ಶಿಸ್ತಿನೆಡೆಗೆ, ಪ್ರಶ್ನೆಗಳಿಂದ ಉತ್ತರಗಳೆಡೆಗೆ, ಆರಾಮ ವಲಯದಿಂದ ಪ್ರಯತ್ನದ ವಲಯದೆಡೆಗೆ, ಅನುಪಯುಕ್ತತೆಯಿಂದ ಉಪಯುಕ್ತತೆಯೆಡೆಗೆ. ಯಾಕಂದ್ರೆ ಎಲ್ಲರೂ ಯೂಸ್ಲೆಸ್ ಅಂತಾರಲ್ವ, ನಾನು ನೋ ಒನ್ ಇಸ್ ಯೂಸ್ಲೆಸ್ ಇನ್ ದಿಸ್ ಲೈಫ್ ಬಟ್ ದೇ ಆರ್ ಯೂಸ್ಡ್ ಲೆಸ್ ಅಂತೀನಿ. ಯಾರು ಯೂಸ್ಲೆಸ್ ಇಲ್ಲ, ಯೂಸ್ಡ್ ಲೆಸ್, ಅದನ್ನೇ ಎಂಫಸೈಸ್ ಮಾಡಿದ್ದೇನೆ ಅಲ್ಲಿ. ಶಕ್ತಿಹೀನತೆಯಿಂದ ಶಕ್ತಿಯುತರಾಗುವೆಡೆಗೆ, ಕನಸುಗಳಿಂದ ಗುರಿಗಳೆಡೆಗೆ, ಸಿದ್ಧತೆಯಿಂದ ಸಾಧನೆಯೆಡೆಗೆ, ಚಿಂತೆಯಿಂದ ಚಿಂತನೆಗಳೆಡೆಗೆ, ವೀಕ್ಷಕರಿಂದ ಆಟಗಾರರಾಗುವೆಡೆಗೆ, ಅಸ್ಪಷ್ಟತೆಯಿಂದ ಸ್ಪಷ್ಟತೆಯೆಡೆಗೆ, ನೋವುಗಳಿಂದ ನಲಿವುಗಳೆಡೆಗೆ, ಸಮಸ್ಯೆಗಳಿಂದ ಪರಿಹಾರಗಳೆಡೆಗೆ, ಅಪಾಯಗಳಿಂದ ಸಾಹಸಗಳೆಡೆಗೆ, ಸೋಲುಗಳಿಂದ ಗೆಲುವಿನೆಡೆಗೆ, ಕೀಳರಿಮೆಯಿಂದ ಆತ್ಮವಿಶ್ವಾಸದೆಡೆಗೆ, ಮಾತಿನಿಂದ ಕೃತಿಯೆಡೆಗೆ, ಬಡತನದಿಂದ ಸಿರಿತನದೆಡೆಗೆ, ಪುಟ್ಟ ಆಲೋಚನೆಗಳಿಂದ ದೊಡ್ಡ ಆಲೋಚನೆಗಳಿಗೆ. ಈ ಪಾಯಿಂಟಿಗೆ ನಿಲ್ಲಿಸ್ಕೊಂಡು ಥಿಂಕ್ ಬಿಗ್ ಅಂತ ಒಂದು ವರ್ಕ್ಶಾಪ್ ಮಾಡಿದೆ. ನನ್ನ ಸ್ಟೂಡೆಂಟ್ ಇಲ್ಲಿ ಬಂದಾರೆ, ಪ್ರಿನ್ಸಿಪಲ್, ಆದರೆ ಆಕೆ ದೊಡ್ಡ ಗುರಿ ಮಾಡ್ಬೇಕಂತ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ರಂಗಲಕ್ಷ್ಮಿ ಶ್ರೀನಿವಾಸ ಅಂತ ಇಲ್ಲಿ ಕೂತಿದ್ದಾರೆ. ಒಂದು ಉದಾಹರಣೆ, ಓಕೆ, ಚಿತ್ರ ಹೊಡೀರಿ. ಆ ಗಿನ್ನಿಸ್ ರೆಕಾರ್ಡ್ ನೋಡ್ಬೇಕಾದ್ರೆ ನನ್ನೇ ಚೀಫ್ ಗೆಸ್ಟ್ ಮಾಡಿ ನನ್ನ ಮುಂದೆನೇ ಮಾಡಿದ್ರು. ಓಕೆ, ಇನ್ನೊಬ್ಬ ವ್ಯಕ್ತಿ ಕೆನರಾ ಬ್ಯಾಂಕ್ ಎಂಪ್ಲಾಯಿ, ಫ್ರೀ ಟೈಮಲ್ಲೆಲ್ಲ ಟ್ರಾಫಿಕ್ ಪೊಲೀಸು ಏನ್ರಿ ಯಾವಾಗಲೂ ನೀವು ಅದು ಮಾಡ್ತಾ ಇರ್ತೀರಿ ಅಂತ ಅಂದರೆ, ಲಾಸ್ಟ್ 2.5 years ಬೆಂಗಳೂರು ಸಿಟಿಗೆ ಟ್ರಾಫಿಕ್ ವಾರ್ಡನ್ ಆದ ಮುರಳೀಧರ್ ನನ್ನ ಎದುರುಗಡೆ ನಿಂತಿದ್ದಾರೆ. ವಾಲಂಟರಿ ಸರ್ವಿಸ್ ಮಾಡಿರೋದು, ಬಟ್ ಜನ ಗುರುತಿಸ್ತಾರೆ. ಎಲ್ಲೋ ಒಂದು ಕಡೆ ನಾವು ನಮ್ಮದೇ ಆದ ರೀತಿ ಕೆಲಸ ಮಾಡಬೇಕು ಅನ್ನುವಂಥದ್ದು. JC ಸಂಸ್ಥೆಯಿಂದ ನನಗೆ ಟ್ರೈನಿಂಗ್ ಬಗ್ಗೆ ಆಸಕ್ತಿ ಬಂತು. ಆ ಆಸಕ್ತಿಯನ್ನು ಒಂದು ಸಮುದಾಯಕ್ಕೆ ತಗೊಂಡೋಗಿ 100 ಸಂಘಟನೆಗಳನ್ನ ಕಟ್ಟಿ ಒಂದು ಸಮುದಾಯದ ಬೆನ್ನೆಲುಬಾಗಿರುವಂಥ ಒಬ್ಬ ವ್ಯಕ್ತಿ ಬಂದಿದ್ದಾರೆ.
ಈಗ ಆರೋಗ್ಯ ಸ್ವಲ್ಪ ಸಮಸ್ಯೆ ಬಂದಿದ್ದಾರೆ. ಆದರೆ ಕೊಪ್ಪಳದಲ್ಲಿ 1000 ಜನ ಬಂದು 1000 ಶಾಲ್ ಓದಿಸಿದ್ರು 15 ದಿನದಿಂದ. ಬಸವರಾಜ್ ದಿಂಡೂರ್ ನಿಮ್ಮನ್ನ ಗುರುತಿಸೋಕೆ ಇಷ್ಟಪಡ್ತೇನೆ. ಅವ್ರು ಮನಸ್ಸು ಮಾಡಿದ್ರೆ ಇವ್ರ ಹೆಸರು ಹೇಳಿ MLA MP ಟಿಕೆಟ್ ತಗೊಂಡಾರೆ ಎಷ್ಟೋ ಜನ. ಸೊ ಈ ಸೋ ಇನ್ಫ್ಲೂಯೆನ್ಷಿಯಲ್. ಅವ್ರಿಗೆ ಬೇಕಾಗಿಲ್ಲ ಸಮಾಜಕ್ಕೆ ತಾನು ಏನು ಮಾಡಬೇಕು, ಎಷ್ಟು ಮಾಡಬೇಕು ಅಂತ ಎಲೆಮರೆಯ ಕಾಯಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯತೆ ಇದೆ. ಅಂದರೆ ನಮ್ಮ ಮುಂದೆ ಸುತ್ತಮುತ್ತ ಎಷ್ಟೊಂದು ಜನ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನು ಗುರುತಿಸುವ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇರಬೇಕು. ನನ್ನ ಬರವಣಿಗೆಯ ಮೂಲಕ ಕೆಲವು ಕೃತಿಗಳಲ್ಲಿ ಅಂಥವ್ರನ್ನೆಲ್ಲ ಹುಡುಕೊಂಡು ಪ್ರಯತ್ನ ಪಟ್ಟಿದ್ದೇನೆ. ಜೀವನೋತ್ಸಾಹ ಅನ್ನುವ ಕೃತಿಯಲ್ಲಿ ಜೀವನದಲ್ಲಿ ಉತ್ಸಾಹ ಇರಬೇಕು ಅನ್ನೋದನ್ನು ಹೇಳಿದ್ದೇನೆ. ಈ 3 ಕೃತಿ ನಾನು ಒಬ್ರಿಗೆ ಹೇಳಿದೆ, ಒಂದು 2-3 ಪಾಯಿಂಟನ್ನು ಫಾಲೋ ಮಾಡಿದ್ರು ಲೈಫಲ್ಲಿ ಉದ್ಧಾರ ಆಗ್ತಾರೆ ಅಂತ. ಒಬ್ರು ಸೀನಿಯರ್ ಟ್ರೈನರ್ ಹೇಳಿದ್ರು, 2-3 ಬೇಡ JP, ನೀನು ಹೇಳಿದ ಒಂದು ಫಾಲೋ ಮಾಡಿದ್ರು ಅವ್ರ ಲೈಫಲ್ಲಿ ಉದ್ಧಾರ ಆಗ್ತಾರೆ ಅಂದರು. ಸೊ ಈ ಪುಸ್ತಕದ ಮೌಲ್ಯ ನಾನು ಹೇಳ್ತೀನಿ, ಯಾವಾಗಲೂ ಒಂದು ಪುಸ್ತಕಕ್ಕೆ ಮಿನಿಮಮ್ 1 ಲಕ್ಷ ಮೌಲ್ಯ ಇರ್ತದೆ. ಆದರೆ ನಮ್ಮ ಪಬ್ಲಿಷರ್ಸು ಅವರ ಮಾರ್ಕೆಟಿಂಗ್ ದೃಷ್ಟಿಗೋಸ್ಕರ ಪುಟ ನೋಡಿ ಬೆಲೆ ಇಡ್ತಾ ಇದ್ದಾರೆ. ಕರೆಕ್ಟಾ? ಸೊ ನಾವು ಇಷ್ಟು ದುಡ್ಡು ಅಷ್ಟು ದುಡ್ಡು ಅನ್ನೋದಕ್ಕಿಂತ ಅದ್ರ ವ್ಯಾಲ್ಯೂ ಎಷ್ಟು ಅಂತ ನಾವು ತಿಳ್ಕೊಂಡು ಪರ್ಚೇಸ್ ಮಾಡಿದಾಗ, ಓದಿದ್ದನ್ನ ಕೆಲವನ್ನ ಜೀವನದಲ್ಲಿ ಅಳವಡಿಸಿದಾಗ ಲಾಭ ಆಗುತ್ತೆ ಅಂತ ನನಗೆ ಗೊತ್ತಿದೆ. ನನ್ನ ಒಂದು ಕೃತಿ ಸೋಲುಗಳಿಗೆ ಅಂಜಿದಿರಿ ಓದಿ 1000 ಜನ ಸೂಸೈಡ್ ಮಾಡ್ಕೊಳ್ಳೋದು ನಿಲ್ಸಿದೀವಿ ಅಂತ ನನಗೆ ಕರೆ ಮಾಡಿ ಹೇಳಿದ್ದಾರೆ. ಸ್ನೇಹಿತರೆ, ಓದು ಬರವಣಿಗೆಗೆ ಅದರದೇ ಆದ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ನಮ್ಮ ಬಾಳನ್ನ ಹಸನಾಗಿಸ್ಕೊಳ್ಳೋಣ. ಈ ಅವಕಾಶಕ್ಕಾಗಿ ಇವತ್ತು ಎದುರುಗಡೆ ಕುಳಿತಿರೋರು ಸುಮಾರು ಜನ ಈ ಕಡೆ ಕೂತ್ಕೊಳ್ಳುವಂಥ ದೊಡ್ಡ ವ್ಯಕ್ತಿಗಳೇ ಇದ್ದೀರಿ. ಪ್ರತಿಯೊಬ್ಬರಿಗೂ ನಾನು ಗೌರವಿಸ್ತೇನೆ. ಯಾಕೆಂದ್ರೆ ಈ ರೀತಿಯ ಒಂದು ಪುಸ್ತಕದ ಮಂದಿರದಲ್ಲಿ ನಾವೆಲ್ಲ ಇವತ್ತು ಸೇರಿ ಇಷ್ಟು ಚಿಂತನೆ ಮಾಡ್ತಾ ಇದ್ದೀವಿ. ನನಗಂತೂ ತುಂಬಾ ಖುಷಿಯಾಗಿದೆ. ಹಾಗಾಗಿ ಬರಿತಾನೆ ಇರ್ತೀನಿ, ಮಾತಾಡ್ತಾನೆ ಇರ್ತೀನಿ. ಧನ್ಯವಾದ. ಸರ್, ನಮಗೂ ಸಹ ಬಹಳ ಖುಷಿಯಾಗಿದೆ.